ಸಸ್ಯಗಳನ್ನು ಕತ್ತರಿಸಿದ ನಂತರವೂ ಅವು ಸರಿಯಾಗಿ ಬೆಳೆಯಲಿಲ್ಲ. ಹೊಸ ಚಿಗುರುಗಳು ಹೊರಬರಲಿಲ್ಲ, ಎಲೆಗಳು ಸರಿಯಾಗಿ ಬೆಳೆಯಲಿಲ್ಲ, ಮತ್ತು ಇಡೀ ಸಸ್ಯವು ಆಲಸ್ಯ ಸ್ಥಿತಿಯಲ್ಲಿತ್ತು. ಈ ಉತ್ಪನ್ನವನ್ನು ಬಳಸಿ ಕೇವಲ 1 ವಾರವಾದರೂ ಸಸ್ಯಗಳಲ್ಲಿನ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮೊದಲು ಮೊಳಕೆಯೊಡೆಯದ ಸಸ್ಯಗಳು ಈಗ ಹೊಸ ಚಿಗುರುಗಳನ್ನು ಬೆಳೆಯಲು ಪ್ರಾರಂಭಿಸಿವೆ. ಪಾರ್ಶ್ವ ಶಾಖೆಗಳಲ್ಲಿ ಹೊಸ ಬೆಳವಣಿಗೆಯು ಕಂಡುಬಂದಿದೆ. ಈ ಸಮಸ್ಯೆಯನ್ನು ಸರಿಪಡಿಸಲು ನಾವು ಯೂರಿಯಾ ಮತ್ತು ಪೊಟ್ಯಾಸಿಯಂ ಸೇರಿದಂತೆ ವಿವಿಧ ರಸಗೊಬ್ಬರಗಳು ಮತ್ತು ಹಲವು ರೀತಿಯ ಔಷಧಿಗಳನ್ನು ಪ್ರಯತ್ನಿಸಿದ್ದೇವೆ. ಆದರೆ ನಿರೀಕ್ಷಿತ ಫಲಿತಾಂಶಗಳು ಸಿಗಲಿಲ್ಲ. ನಮಸ್ಕಾರ, ನನ್ನ ಹೆಸರು ಗೋಪಿ. ನಾನು ರಾಣಿಪೇಟೆ ಜಿಲ್ಲೆಯವನು. ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಾನು ಕೃಷಿಯನ್ನು ಮಾಡುತ್ತೇನೆ. ನಾನು 4 ವರ್ಷಗಳಿಂದ ಬಾಳೆ ಬೆಳೆಸುತ್ತಿದ್ದೇನೆ. ನನಗೆ ಮೊದಲು ಒಮ್ಮೆ ಉತ್ತಮ ಇಳುವರಿ ಸಿಕ್ಕಿತ್ತು. ಆದರೆ ಈ ಬಾರಿ ಸಸ್ಯಗಳು ತೀವ್ರವಾದ ಶಾಖದಿಂದ ಕೆಟ್ಟದಾಗಿ ಪರಿಣಾಮ ಬೀರಿದವು. ಸಸ್ಯಗಳನ್ನು ಕತ್ತರಿಸಿದ ನಂತರವೂ ಅವು ಸರಿಯಾಗಿ ಬೆಳೆಯಲಿಲ್ಲ. ಹೊಸ ಚಿಗುರುಗಳು ಹೊರಬರಲಿಲ್ಲ, ಎಲೆಗಳು ಸರಿಯಾಗಿ ಬೆಳೆಯಲಿಲ್ಲ ಮತ್ತು ಇಡೀ ಸಸ್ಯವು ಆಲಸ್ಯ ಸ್ಥಿತಿಯಲ್ಲಿತ್ತು. ಹೊಸದಾಗಿ ನೆಟ್ಟ ತೋಟದಂತೆ ಯಾವುದೇ ಪ್ರಗತಿ ಇಲ್ಲ. ಈ ಸಮಸ್ಯೆಯನ್ನು ಸರಿಪಡಿಸಲು ನಾವು ಯೂರಿಯಾ ಮತ್ತು ಪೊಟ್ಯಾಸಿಯಂ ಸೇರಿದಂತೆ ವಿವಿಧ ರಸಗೊಬ್ಬರಗಳನ್ನು ಮತ್ತು ಹಲವು ರೀತಿಯ ಔಷಧಿಗಳನ್ನು ಪ್ರಯತ್ನಿಸಿದ್ದೇವೆ. ಆದರೆ ನಮಗೆ ನಿರೀಕ್ಷಿತ ಫಲಿತಾಂಶಗಳು ಸಿಗಲಿಲ್ಲ. ನಂತರ ನಾನು ಇಂಟರ್ನೆಟ್ನಲ್ಲಿ APKS ಆರ್ಗಾನಿಕ್ ಕಂಪನಿಯ ಉತ್ಪನ್ನದ ಬಗ್ಗೆ ನೋಡಿದೆ. ಅದನ್ನು ನೋಡಿದ ನನ್ನ ತಂದೆ, ತಾವೂ ಸಹ ಪ್ರಯತ್ನಿಸಬಹುದು ಎಂದು ಹೇಳಿದರು. ನಾವು ತಕ್ಷಣ ಅದನ್ನು ಆರ್ಡರ್ ಮಾಡಿದ್ದೇವೆ. ಉತ್ಪನ್ನವು 2-3 ದಿನಗಳಲ್ಲಿ ನಮ್ಮ ಮನೆಗೆ ತಲುಪಿತು. ನಂತರ ನಾವು ಶಿಫಾರಸು ಮಾಡಿದ ಡೋಸೇಜ್ ಪ್ರಕಾರ ನೀರಿನೊಂದಿಗೆ ಬೆರೆಸಿ ನೀರಾವರಿ ನೀರಿಗೆ ಸೇರಿಸಿ ಸಸ್ಯಗಳಿಗೆ ಕೊಟ್ಟೆವು. ನಾವು ಈ ಉತ್ಪನ್ನವನ್ನು ಬಳಸಿದ್ದು ಇದೇ ಮೊದಲು. ನಾವು ಈ ಉತ್ಪನ್ನವನ್ನು ಬಳಸಿ ಕೇವಲ 1 ವಾರವಾದರೂ ಸಸ್ಯಗಳಲ್ಲಿನ ಬದಲಾವಣೆ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮೊದಲು ಮೊಳಕೆಯೊಡೆಯದ ಸಸ್ಯಗಳು ಈಗ ಹೊಸ ಚಿಗುರುಗಳನ್ನು ಚಿಗುರಿಸಲು ಪ್ರಾರಂಭಿಸಿವೆ. ಪಾರ್ಶ್ವ ಕೊಂಬೆಗಳಲ್ಲಿಯೂ ಹೊಸ ಬೆಳವಣಿಗೆ ಕಂಡುಬಂದಿದೆ. ಕೀಟಗಳಿಂದ ಬಾಧಿತವಾಗಿ ಒಣಗಿದಂತೆ ಕಾಣುತ್ತಿದ್ದ ಎಲೆಗಳು ಈಗ ಹಸಿರು ಮತ್ತು ಆರೋಗ್ಯಕರವಾಗಿವೆ. ಎಲೆಗಳ ಬೆಳವಣಿಗೆಯೂ ಉತ್ತಮವಾಗಿದೆ. ನಿಧಾನವಾಗಿದ್ದ ಸಸ್ಯಗಳು ಈಗ ತಾಜಾತನದಿಂದ ಬೆಳೆಯಲು ಪ್ರಾರಂಭಿಸಿವೆ ಎಂದು ನೋಡಿ ತುಂಬಾ ಸಂತೋಷವಾಗಿದೆ. ಇಲ್ಲಿಯವರೆಗೆ ವಿವಿಧ ರಸಗೊಬ್ಬರಗಳು ಮತ್ತು ಔಷಧಿಗಳನ್ನು ಬಳಸಿದ ನಂತರವೂ ನಾವು ನೋಡದ ಬದಲಾವಣೆ ನಮಗೆ ಭರವಸೆ ನೀಡಿದೆ. ನಾವು ಈಗ ಮೊದಲ ಡೋಸ್ ಮಾತ್ರ ನೀಡಿದ್ದೇವೆ. ಇನ್ನೊಂದು ಡೋಸ್ ನೀಡಿದ ನಂತರ ಮುಂದಿನ ತಿಂಗಳಲ್ಲಿ ಬೆಳವಣಿಗೆ ಹೇಗಿದೆ ಎಂದು ನೋಡಲು ನಾವು ಉತ್ಸುಕರಾಗಿದ್ದೇವೆ. ಇಲ್ಲಿಯವರೆಗೆ ಸಸ್ಯಗಳಲ್ಲಿ ಉತ್ತಮ ಬದಲಾವಣೆಯಾಗಿದೆ. ಸಸ್ಯಗಳು ಹೆಚ್ಚು ಆರೋಗ್ಯಕರವಾಗಿರುವುದರಿಂದ ಮತ್ತು ಮೊದಲಿಗಿಂತ ಉತ್ತಮವಾಗಿ ಬೆಳೆಯುತ್ತಿರುವುದರಿಂದ ನಾವು ಸಂಪೂರ್ಣವಾಗಿ ತೃಪ್ತರಾಗಿದ್ದೇವೆ.